ರಾಷ್ಟ್ರೀಯ ಹೆದ್ದಾರಿಯ ಪೊಸೋಟು ಸೇತುವೆಗೆ ತಾಗಿಕೊಂಡಿರುವ ಸರ್ವಿಸ್ ರಸ್ತೆಯಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ಬಲಿಯಾಗುತ್ತಿದ್ದಾರೆ. ನೀರು ಪೋಲಾಗುವುದನ್ನು ತಡೆಯಲು ತಿಂಗಳುಗಳ ಹಿಂದೆ ತೋಡಲಾದ ಗುಂಡಿಯನ್ನು ಇದುವರೆಗೆ ಮುಚ್ಚದ ಕಾರಣ ಆ ಪ್ರದೇಶವು ಈಗ ಅಪಘಾತಗಳ ತಾಣವಾಗಿ ಮಾರ್ಪಟ್ಟಿದೆ. ಕೆಲವು ತಿಂಗಳುಗಳ ಹಿಂದೆ ಈ ಸರ್ವಿಸ್ ರಸ್ತೆಯ ಅಡಿಯಲ್ಲಿ ಹಾದು ಹೋಗುವ ಜಲಮಂಡಳಿಯ ಪೈಪ್ಲೈನ್ ಒಡೆದು ನೀರು ಪೋಲಾಗ್ತಾ ಇತ್ತು. ಇದನ್ನು ದುರಸ್ತಿ ಮಾಡುವ ಸಲುವಾಗಿ ರಾಷ್ಟ್ರೀಯ ಹೆದ್ದಾರಿಗೆ ತೀರಾ ಹತ್ತಿರದಲ್ಲೇ ದೊಡ್ಡ ಗುಂಡಿಯೊಂದನ್ನು ತೋಡಲಾಗಿತ್ತು. ಆದರೆ ದುರಸ್ತಿ ಕಾರ್ಯ ಮುಗಿದ ನಂತರವೂ ಗುಂಡಿಯನ್ನ ಸರಿಯಾಗಿ ಮುಚ್ಚದೆ ಹಾಗೆಯೇ ಬಿಡಲಾಗಿದೆ. ಸರ್ವಿಸ್ ರಸ್ತೆಯು ಕಿರಿದಾಗಿರುವುದರಿಂದ ಮತ್ತು ಈ ಗುಂಡಿಯು ರಸ್ತೆಯ ತಿರುವಿನಲ್ಲೇ ಇರುವುದರಿಂದ ವಾಹನ ಸವಾರರಿಗೆ ಇದು ಸರಿಯಾಗಿ ಗೋಚರಿಸುತ್ತಿಲ್ಲ. ದ್ವಿಚಕ್ರ ವಾಹನ ಸವಾರರು ರಾತ್ರಿಯ ಸಮಯದಲ್ಲಿ ಬೆಳಕಿನ ವ್ಯವಸ್ಥೆ ಇಲ್ಲದೆ ಸವಾರರು ಗುಂಡಿಗೆ ಬಿದ್ದು ಗಾಯಗೊಳ್ಳುತ್ತಿರುವ ಘಟನೆಗಳು ನಿತ್ಯ ದರ್ಶನವಾಗಿದೆ. ಶಾಲಾ ಮಕ್ಕಳು ಮತ್ತು ಹಿರಿಯ ನಾಗರಿಕರು ಈ ರಸ್ತೆಯಲ್ಲಿ ಸಂಚರಿಸಲು ಜೀವಭಯ ಅನುಭವಿಸುವಂತಾಗಿದೆ. ಗುಂಡಿಯನ್ನು ತಪ್ಪಿಸಲು ವಾಹನಗಳು ಹಠಾತ್ತಾಗಿ ಬ್ರೇಕ್ ಹಾಕುವುದರಿಂದ ಈ ಭಾಗದಲ್ಲಿ ಸಂಚಾರ ದಟ್ಟಣೆಯೂ ಉಂಟಾಗ್ತಿದೆ. ಸಣ್ಣದೊಂದು ದುರಸ್ತಿಗಾಗಿ ತೋಡಿದ ಗುಂಡಿಯನ್ನ ಮುಚ್ಚಲು ತಿಂಗಳುಗಳ ಕಾಲ ಕಾಯಬೇಕಾಗಿರುವುದು ಆಡಳಿತ ವ್ಯವಸ್ಥೆಯ ವೈಫಲ್ಯವನ್ನ ತೋರಿಸುತ್ತಿದೆ. ಇಲ್ಲಿ ನಿತ್ಯವೂ ಅಪಘಾತವಾಗುತ್ತಿದ್ದರೂ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ ಎಂದು ಸ್ಥಳೀಯ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಕೂಡಲೇ ಸಂಬಂಧಪಟ್ಟ ಇಲಾಖೆಯವರು ಎಚ್ಚೆತ್ತುಕೊಂಡು ಈ ಗುಂಡಿಯನ್ನ ಮುಚ್ಚದಿದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಅನಾಹುತ ಸಂಭವಿಸುವ ಸಾಧ್ಯತೆ ಇದೆ. ಸ್ಥಳೀಯರು ಈ ಬಗ್ಗೆ ಪ್ರತಿಭಟನೆ ನಡೆಸುವ ಎಚ್ಚರಿಕೆಯನ್ನ ನೀಡಿದ್ದಾರೆ. ഇത് പൊസോട്ട് മൽഹർ പാലത്തിനടുത്തുള്ള അവസ്ഥയാണിത്. 1.5 മാസം മുമ്പ് കുടിവെള്ളത്തിൻ്റെ പൈപ്പ് ലൈന് തുറന്നപ്പോൾ പൈപ്പ് ഡാമേജ് ആയിട്ട് റിപ്പയർ ചെയ്യാന്ന് പറഞ്ഞിട്ട് ഇതുവരെ വന്നിട്ടില്ല. ആദ്യം പൈപ്പ് ലൈന് ടെസ്റ്റിന് വേണ്ടിയിട്ട് കുടിവെള്ളത്തിൻ്റെ പൈപ്പ് ടെസ്റ്റിന് വേണ്ടിയിട്ട് ഈ പൈപ്പ് തുറന്നപ്പോൾ ഇവിടെ JCBയിൽ പണിയെടുക്കുമ്പോൾ മുമ്പ് പൈപ്പ് പൊട്ടിയിരുന്നു. അപ്പോൾ ഒരു 3-4 മണിക്കൂറോളം ഇങ്ങനെ വെള്ളം വന്നിട്ട് ഈ അവസ്ഥയിൽ ആയിപ്പോയി. അവർ വന്നിട്ട് ഈ അവസ്ഥയിലേക്ക് എത്തിച്ചിട്ട് പോയവർ തിരിച്ചവർ ഈ 1.5 മാസം പറയുമ്പോൾ നാളെ വരാമെന്ന് പറയുന്നു. ഈ ബന്ധപ്പെട്ടവർക്ക് കുറേ പ്രാവശ്യം ഹൈവേൻ്റെ അവർക്കെല്ലാം ഞങ്ങൾ വിളിച്ചു. ഇവിടെ എപ്പോഴും നോക്കുമ്പോൾ ആക്സിഡൻ്റ് ആകുന്നുണ്ട് ഈ സ്ഥലം. അത് ഈ ഫോട്ടോത്തിൽ കാണാം എങ്ങനെ ആക്സിഡൻ്റ് ആകുന്നത്. ഇങ്ങോട്ടൊന്നും വരുമ്പോൾ ഇവിടെ ഇത് കൺട്രോൾ കിട്ടുന്നില്ല. എത്രയോ സ്കൂട്ടറുടെ സ്കിഡായിട്ട് വീണിട്ട്. ഇത് ബന്ധപ്പെട്ടവർ ഇതിനെ നടപടി എടുക്കുന്നുണ്ടോ ഇല്ലയോ? ರೆಹಮಾನ್ ಉದ್ಯಾವರ V4 ನ್ಯೂಸ್ ಮಂಚೇಶ್ವರ.